ಈ ಹಿಂದೆ 2021ರಿಂದ ನಾವು ದಾಸ ಸಾಹಿತ್ಯ ತುಂಬ ಎಲ್ಲರೂ ಕಡೆಗಣಿಸಿದ್ದಾರೆ ಅನ್ನೋ ಒಂದು ಆಲೋಚನೆ ಬಂದು ಅದ್ರ ಹಿಂದೆ 60 ವರ್ಷದ ಹಿಂದೆ ಕನಕದಾಸರು ಪುರಂದರದಾಸರು ಚಿತ್ರ ಬಿಟ್ಟರೆ ಬೇರೆ ಯಾವ ಸಿನಿಮಾಗಳು ದಾಸ ಸಾಹಿತ್ಯದ ಮೇಲೆ ಬಂದಿದೆ. ಹೀಗಾಗಿ ಅದರ ಮೇಲೆ ಯಾಕೆ ನಾವು ಪ್ರಯೋಗ ಮಾಡಬಾರ್ದು, ಆ ಸಿನಿಮಾಗಳನ್ನು ಮಾಡಬಾರ್ದು, ಆರ್ಥಿಕವಾಗಿ ಏನು ಬರುತ್ತೋ ನೋಡೋಣ ಯೋಚನೆ ಮಾಡಿ ಶ್ರೀ ಜಗನ್ನಾಥ ದಾಸರ ಚಲನಚಿತ್ರ ಮಾಡಿದ್ರು. ಅದು ಅಭೂತಪೂರ್ವ ಯಶಸ್ಸುಗಳು 100 ಡೇಸ್ ಆಗಿ ನಮ್ಗೆ ಭಾಳ ಧೈರ್ಯ ತಂದುಕೊಡ್ತು ಮತ್ತು ದಾಸ ಸಾಹಿತ್ಯಕ್ಕೆ ಇನ್ನೂ ಅಭಿರುಚಿ ಇದೆ, ಜನರು ನೋಡ್ತಾರೆ ಅನ್ನೋ ಒಂದು ನಮಗೆ ಧೈರ್ಯ ತಂದುಕೊಟ್ಟಿದ್ದರಿಂದ ಅದಾದಮೇಲೆ 2ನೇ ಸಿನಿಮಾ ಶ್ರೀ ಪ್ರಸನ್ನ ವೆಂಕಟದಾಸರು ಅಂತ ಮಾಡಿದ್ವಿ. ಬಾಗಲಕೋಟೆಯಲ್ಲಿ ಆಗಿರುವ ಪ್ರಸನ್ನ ವೆಂಕಟದಾಸರ ಬಗ್ಗೆ ಮಾಡಿದ್ವಿ. ಅದಾದ ಮೇಲೆ ಈಗ ಮೊನ್ನೆ ತಿಂಗಳು 9ನೇ ತಾರೀಕು ವಿಜಯದಾಸರು ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದು ಮುಂದಿನ ವಾರಕ್ಕೆ 25 ದಿವಸಕ್ಕೆ ಕಾಲಿದೆ. ಅದು ಕೂಡ ಅಭೂತಪೂರ್ವ ಯಶಸ್ಸುಗಳು ಕಂಡಿದ್ದು. ರಿಲೀಸ್ ಬಂದಾಗ ಪ್ರತಿ ಸಾರಿ ಬಂದಾಗಲೂ ನಾನು ಗವಿಮಠಕ್ಕೆ ಹೋಗಿ ಅಜ್ಜಿಯವರ ಆಶೀರ್ವಾದ ತಗೊಂಡು ನಾನು ಹೇಳ್ತಾ ಇದ್ದೆ, ಅಜ್ಜವರೇ ನಾನು ಅಪ್ಪಣೆ ಕೊಡ್ರಿ, ಅವಕಾಶ ಮಾಡಿಕೊಡ್ರಿ, ನಾನು ಗವಿ ಮಠದ ಮೇಲೆ ಒಂದು ಸಿನಿಮಾ ಏನಿದೆ ಇತಿಹಾಸ ಮಾಡ್ತೀನಿ. ಅವ್ರು ಆಯಿತು ಅಂತ ಹೇಳ್ತಾ ಇದ್ರು. ಕೊನೆಗೆ ಒಂದು ದಿವಸ ನಾನು 3 ಸಿನಿಮಾದ ವಿಷಯ ತಿಳ್ಕೊಂಡಿದ್ದೆ. ಸತ್ಯಾಗ ಅವರು ನನಗೆ ಅಪ್ಪಣೆ ಮಾಡಿದ್ರು, ಒಂದು ಕೆಲಸ ಮಾಡಿ ಸಾಣೆಹಳ್ಳಿ ಗುರುಗಳ ಹತ್ರ ಹೋಗಿ ಅವರು ಗವಿಮಠದ ಕಥೆಗಿಂತ ಒಂದು ಬೇರೆ ಒಂದು ಕಥೆ ಕೊಡ್ತಾರೆ, ಅದನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡ್ಬೋದು. ನಾನು ನಿರಂತರ ಸಾಣೆಹಳ್ಳಿ ಮತ್ತು ಗವಿಸಿದ್ದೇಶ್ವರ ಸ್ವಾಮಿಗಳ ಅಜ್ಜರ ಹತ್ರ ಕಾಂಟ್ಯಾಕ್ಟ್ ಇರೋದ್ರಿಂದ ಮೊನ್ನೆ ಅವ್ರು ಹೇಳಿದ್ರು, ಏನ್ರಿ ನಿಮ್ದು ವಿಜಯದಾಸರ ಸಿನಿಮಾ ಸಕ್ಸಸ್ ಆಗಿದೆಯಲ್ಲ ಅಂತ ಹೇಳಿ ಸಂತೋಷ. ಹಾಗಿದ್ರೆ ಗುರುಗಳೇ ಈಗ ಸಿನಿಮಾ ನಾನು ಮಾಡ್ಬೋದು. ಅದೇ ಸಾಣೆಹಳ್ಳಿಯವರು ನಿಮಗೆ ಕಾನ್ಸೆಪ್ಟ್ ಕೊಟ್ಟಾರ, ಅವರು ಮೋಳಿಗೆ ಮರೆಯಿಂದ ಅವರು ಕಥೆ ಕೊಟ್ಟಿದ್ರು. ಸೊ ನಾನು ಆ ಕಥೆಯೆಲ್ಲ ಓದಿ ಅದಕ್ಕೆ ಚಿತ್ರಕಥೆ ಸಂಭ್ರಮ ರೆಡಿ ಮಾಡಿಕೊಂಡು ಈಗ ನಾಳೆ ಒಂದು ಒಳ್ಳೆಯ ದಿವಸ ಇದೆ ಅಂತ ತಿಳ್ಕೊಂಡು ಬಸವ ಜಯಂತಿ ದಿವಸ ಮೋಳಿಗೆ ಮಾರಾಯ ಅನ್ನೋದಕ್ಕೆ ಶಿವಶರಣ ಮೋಳಿಗೆ ಮಾರಾಯ ಅನ್ನೋ ಕಥೆನ ನಾಳೆಯಿಂದ ನಾನು ಶೂಟಿಂಗ್ ಪ್ರಾರಂಭ ಮಾಡಿ 9 ತಿಂಗಳಲ್ಲಿ ಆ ಚಲನಚಿತ್ರವನ್ನು ಪರದೆ ಮೇಲೆ ತರೋದಕ್ಕೆ ನಾನೇ ಒಂದು ತಂಡ ಕಟ್ಕೊಂಡಿದ್ದೆ. ಮತ್ತು ನಾನು ಯಾವುದೇ ಸ್ಟಾರ್ಗಳನ್ನ ಹಾಕಿ ಸಿನಿಮಾ ಮಾಡಿದ್ದೆ, ಸ್ಥಳೀಯ ಕಲಾವಿದರನ್ನ ಹಾಕಿ ಸಿನಿಮಾಕ್ಕೆ ಎಲ್ಲೂ ಏನೋ ಲೋಪದೋಷ ಇದೆ ಅಂತ ಅನಿಸ್ಕೊಳ್ಳೋ ಇದರಲ್ಲಿ ನಾನು ಸಿನಿಮಾನ ಅದ್ದೂರಿಯಾಗಿ ಖರ್ಚು ಮಾಡಿ ಆ ಸಿನಿಮಾ ಮಾಡ್ತಾ ಇದ್ದೆ. ಆದರೆ ಜನಗಳು ಕೂಡ ಮೆಚ್ಚಿದ್ದಾರೆ. ಈಗ ನಾಳೆಯಿಂದ ನಾವು ಶಿವಶರಣ ಮೋಳಿಗೆ ಮಾರಾಯ ಶೂಟಿಂಗಿಗೆ ಮಠದಲ್ಲೇ ಅಜ್ಜಿಯವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾನ ಗಂಗಾವತಿ ಮಾಜಿ ಎಮ್ಎಲ್ಎ ವರಣ ಮನೋಡಿಯವರು ಅರ್ಪಿಸುವ ಈಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಇದೆ ನನಗೆ. ಅವರು ನಮಗೆ ಹಿಂದೆ ಇದ್ದು ನಮಗೆ ಸಿನಿಮಾ ಮುಂದೆ ನಡೆಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಈಗ ನಾಳೆಯಿಂದ ಶರಣ ಸಾಹಿತ್ಯದ ಚಿತ್ರಗಳನ್ನ ಮಾಡೋದಕ್ಕೆ ಹೇಳೋದಕ್ಕೆ ಮಾಡೋದಕ್ಕೆ ಮುಖ್ಯ ಸಂತೋಷ. ನಾನು ನಿಮ್ಮ ವಿಷ್ಣು. ಈ ಕಳೆದ ಜಗನ್ನಾಥದಾಸರು ಸಿನಿಮಾ, ಪ್ರಸನ್ನ ವೆಂಕಟದಾಸರು ಸಿನಿಮಾ ಮತ್ತು ಈಚೆಗೆ ನಡೀತಾ ಇದೆ ಸಿನಿಮಾ ಹಾಲುಗಳಲ್ಲಿ ವಿಜಯದಾಸರ ಸಿನಿಮಾದಲ್ಲಿ ವೆಂಕಟರಮಣನ ರೋಲ್ ನಾನು ಪ್ಲೇ ಮಾಡಿದ್ದೆ. ನಾನು ಆಕಸ್ಮಿಕವಾಗಿ ಈ ಚಿತ್ರಕ್ಕೆ ಬಂದನು. ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಸರ್ ಭೇಟಿಯಾಗಿ ಹಾಗೆ ಮಾತುಕತೆ ಆಯಿತು. ಇಲ್ಲ ನೀವೊಂದು ಕ್ಯಾರೆಕ್ಟರ್ ಮಾಡಬೇಕು. ಇಲ್ಲ ಸರ್ ನಮ್ಮದು ಬೇರೆ ಇದೆ, ನಮ್ಗೆ ಆಗ್ತಾ ಇಲ್ಲ ನೀವು ಮಾಡಿ, ನಿಮ್ಮಲ್ಲಿ ಅದು ನಮ್ಗೆ ಕಾಣ್ತಾ ಇದೆ, ಇದು ಚಿತ್ರ ಗೆಲ್ಲುತ್ತದೆ ಮತ್ತು ನೀವು ಫೇಮಸ್ ಆಗ್ತದೆ, ನಮ್ಗೆ ಕಾಣ್ತಾ ಇದೆ, ನೀವು ಮಾಡಿ ಅಂತೇಳಿ. ಇಲ್ಲಿ ಮೊದಲಿನ ಕಲೆ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದು 3 ಸಿನಿಮಾದಲ್ಲಿ ವೆಂಕಟರಮಣ ಕ್ಯಾರೆಕ್ಟರ್ ಮಾಡಿ ಹ್ಯಾಟ್ರಿಕ್ ವೆಂಕಟ್ ಅಂತಂದು ಜನರು ಅದನ್ನು ರಿಸೀವ್ ಮಾಡ್ಕೊಂಡು ಹಾಗಾಗಿ ಅದು ನನ್ನ ಜೀವನದಲ್ಲಿ ರೂಢಿಸ್ಕೊಂಡೆ. ಹಾಗೆ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಈ ಚಿತ್ರಗಳು ಮಾಡೋದರಲ್ಲಿ ನಂದು ಒಂದು ಅಲ್ಪ ಸೇವೆ ಆಗ್ತದಂತ ನನ್ನ ಮನೋಭಾವ. ಈ ಸತಿ ನನಗೆ ಪ್ರಮೋಷನ್ ಮಾಡಿದ್ದಾರೆ. ಈ ಮೋಳಿಗೆ ಮಾರಾಯ ಅನ್ನೋ ಸಿನಿಮಾಕ್ಕೆ ನಾಯಕ ನಟನಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಕವಿ ಅಜ್ಜಿಯವರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಪ್ರೋತ್ಸಾಹ, ಈ ಪಾತ್ರಕ್ಕೆ ನಾನು ಎಷ್ಟು ನಿಮ್ಮ ಮನ ಮುಟ್ಟಬೇಕು ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿ ನಡೆಸ್ತೇನೆ ಅಂತ ನಿಮಗೆ ನಮಸ್ಕಾರ. ನಾಳೆಗೆ ಇದು 9:30ರಿಂದ 10 ಗಂಟೆಗೆ ಅಲ್ಲಿ ಗವಿಮಠದಲ್ಲಿ ಕ್ಲಾಸಿಂಗ್ ಗುರುಗಳ